ಬೆಳಗಾವಿ ಮಹಾನಗರ ಪಾಲಿಕೆಯ ದಕ್ಷಿಣ ಕಂದಾಯ ವಿಭಾಗದಲ್ಲಿ ನಿಯಮಬಾಹಿರವಾಗಿ ಆಸ್ತಿ ಸಂಖ್ಯೆ ನೀಡಲಾಗಿರುವ ಗಂಭೀರ ಹಗರಣವು ಶನಿವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಭಾರೀ ಗದ್ದಲಕ್ಕೆ ಕಾರಣವಾಯಿತು. ಸುಮಾರು 41 ಆಸ್ತಿಗಳಿಗೆ ಬಾಂಡ್ ಆಧಾರದ ಮೇಲೆ ಅಕ್ರಮವಾಗಿ ಪಿಐಡಿ ನೀಡಿರುವ ವಿಚಾರವಾಗಿ ನಗರ ಸೇವಕ ರವಿ ಧೋತ್ರೆ ಅವರು ಅಧಿಕಾರಿಗಳನ್ನ ಬೆಂಡೆತ್ತಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ರವಿ ಧೋತ್ರೆ, ನಿಯಮಬಾಹಿರವಾಗಿ ಪಿಐಡಿ ನೀಡಿದ ಅಧಿಕಾರಿಗಳ ಮೇಲೆ ಇನ್ನೂ ಏಕೆ ಕ್ರಮ ಜರುಗಿಸಿಲ್ಲ, ವಿಚಾರಣೆ ಎಲ್ಲಿಗೆ ಬಂದಿದೆ ಎಂದು ಆಯುಕ್ತರನ್ನ ನೇರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಉತ್ತರಿಸಿದ ಕಂದಾಯ ಉಪ ಆಯುಕ್ತ ಡಾಕ್ಟರ್ ಸಿದ್ದು ಹುಲ್ಲೊಳ್ಳಿ ಅವರು, ಆ ಪ್ರಕರಣದಲ್ಲಿ ಪಿಐಡಿ ನೀಡಲು ಅವಕಾಶವಿಲ್ಲದಿದ್ರೂ ನಿಯಮ ಮೀರಿ ಮಾಡಲಾಗಿದೆ ಎಂದು ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಅಧಿಕಾರಿಗಳ ಈ ಹೇಳಿಕೆ ಸಭೆಯಲ್ಲಿ ಸಾರ್ವಜನಿಕರ ಹಣ ಲೂಟಿ ಆಗ್ತಿರುವ ಬಗ್ಗೆ ಸಂಶಯವನ್ನ ಮತ್ತಷ್ಟು ಬಲಪಡಿಸಿತು. ಅದು ತಟಸ್ಥ ವಲಯ, ಪಕ್ಕದಲ್ಲಿ ಕಾಲುವೆ ಇದೆ, ರಸ್ತೆ ಇಲ್ಲ, ಒಳಚರಂಡಿ ವ್ಯವಸ್ಥೆಯೂ ಇಲ್ಲ, ಅಂತಹ ಜಾಗಕ್ಕೆ ಪಿಐಡಿ ಕೊಟ್ಟಿದ್ದೀರಿ, ಕನಿಷ್ಠ ಸ್ಥಳ ಪರಿಶೀಲನೆಯನ್ನ ಮಾಡದೆ ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾಗಿದ್ದೀರಿ, ಇದರಿಂದ ಪಾಲಿಕೆಗೆ ಅವಮಾನವಾಗ್ತಾ ಇದೆ ಎಂದು ರವಿ ಧೋತ್ರೆ ಕಿಡಿಕಾರಿದ್ದಾರೆ. ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು, ಇಲ್ಲವಾದ್ರೆ ಸಾರ್ವಜನಿಕರು ಸುಮ್ಮನಿರೋದಿಲ್ಲ ಎಂದು ಅವರು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ವಿಸಿಟ್ ಮಾಡ್ತೀನಿ ಕ್ರಮ ತಗೋತೀನಿ. ಜಿಐಡಿ ಸೆಕ್ಷನ್ ಜಿಐಡಿ ಯಾರು ಸರ್? ನಾನು ಹೋಗ್ಬೇಕಾಗಿತ್ತು, ನೀವು ಸರಿ ಇದೆ, ಆದ್ರೆ ನನಗೊಂದು ಸ್ವಲ್ಪ ಬೇರೆ ಬೇರೆ ಕೆಲಸಗಳಿರೋದ್ರಿಂದ ನಾನು ಹೋಗಕ್ಕಾಗಿದ್ದಿಲ್ಲ. ನಾನು ವಿಸಿಟ್ ಮಾಡ್ತೀನಿ. ಕ್ರಮ ತಗೋತೀನಿ. ಜಿಐಡಿ ಸೆಕ್ಷನ್ ಜಿಐಡಿ ಯಾರು ಸರ್? ಜಿಐಡಿ ಎಲ್ಲಿದಾರ ಈಗ? ಯಾರಿಗೆ ಇನ್ಚಾರ್ಜ್ ಕೊಟ್ಟೋಗ್ಯಾರ ಸರ್? ಜಿಐಡಿಗೆ ಕಮಿಷನರ್ ಸರ್ ಮತ್ತು ನಿಮ್ಮ ಗಮನಕ್ಕೆ ಒಂದು ಬಂದಿತ್ತು ಸರ್. ಇಲ್ಲಿ ನಾವೆಲ್ಲ ನಗರ ಸೇವಕರು ಎಲ್ಲರೂ ಇದ್ದೆವು ಸರ್. ಈಗ ಅಧಿಕಾರಿಗೆ ಮೇಲೆ ಏನು ಕ್ರಮ ತಗೊಂಡಿರಿ? ಪಿಐಡಿಗಳು ಕೊಟ್ಟಿದ್ದ ಅಧಿಕಾರಿ ಮೇಲೆಗಳು ಬಾಂಡ್ನಾಗ ಕೊಟ್ಟಿದ್ದವ್ರಿಗೆ ಏನು ತಗೊಂಡ್ರಿ? 27, 14 ಹಿಂಗೆ ಎಷ್ಟೋ ಮಾಡಿದ, ಅದು ನಮ್ಮ ಗಮನಕ್ಕೆ ಬಂದಿದ್ದು. ಏನು ಮಾಡ್ರಿ? ಎಲ್ಲಿ ಮಠ ಬಂದಿದ್ರಿ? ಅದ ಈಗ ಅದು ಎಲ್ಲ ಕಡೆ ಹೋಗ್ಯಾವ ಸರ್. ಎಲ್ಲ ಎನ್ಕ್ರೋಚ್ಮೆಂಟ್ ಬೆಳಗಾವಿಯಾಗ ಹೆಂಗಾಗೈತಿಲ್ಲ, ಬೇರೆ ಕಡೆ ಹಂಗಾಗಿಲ್ಲ ಸರ್. ಪ್ರತಿಯೊಂದು ಎನ್ಕ್ರೋಚ್ಮೆಂಟ್ ಆಗೈತಿರಿ. PWDದವ್ರು ಕಣ್ಣು ಮುಚ್ಕೊಂಡು ಕೂತಾರ ಸರ್. ಅವ್ರ ಯಾಕೆ ಕಣ್ಣು ಮುಚ್ಕೊಂಡು ಕೂತಾರ ಸರ್? ಅವ್ರ ಬಿಲ್ಡಿಂಗ್ ಪರ್ಮಿಷನ್ ಇವರು ವಾಯ್ಸ್ ಸರ್ ಕೊಡ್ತಾರ, ಕಾನೂನು ಚೌಕಟ್ಟಿನಾಗ ಕೊಡ್ತಾರು. ಮತ್ತು PWDದವ್ರು ಯಾಕೆ ಕಣ್ಣು ಮುಚ್ಕೊಂಡು ಕೂತಾರ ಸರ್? ಈಗ ನಾಳೆ ನಾವು ಯಾವ ವೈಂಡಿಂಗ್ ಮಾಡ್ಬೇಕಂದ್ರೆ ಎಷ್ಟು ಸಮಸ್ಯೆ ಐತಿ ಗೊತ್ತೈತಿ ಸರ್? ನೀವು ಪೈಲನ ಅವ್ರು ಕಟ್ಟೋದ್ ಮುಂದೆ ಯಾಕೆ ನೀವು ಹೇಳೋದಿಲ್ಲ ಸರ್? ಯಾಕೆ ಹೇಳೋದಿಲ್ರಿ ನೀವು? ಇಂಜಿನಿಯರ್ಗೂ ಮೇಡಮ್ ಅವ್ರಿಗೆ ಡೈರೆಕ್ಷನ್ ಯಾಕೆ ಕೊಟ್ಟಿಲ್ರಿ ನೀವು? ನಾನು ಹೋಗ್ಬೇಕಾಗಿತ್ತು, ನೀವು ಸರಿ ಇದೆ, ಆದ್ರೆ ನನಗೊಂದು ಸ್ವಲ್ಪ ಬೇರೆ ಬೇರೆ ಕೆಲಸಗಳಿರೋದ್ರಿಂದ ನಾನು ಹೋಗಕ್ಕಾಗಿದ್ದಿಲ್ಲ. ನಾನು ವಿಸಿಟ್ ಮಾಡ್ತೀನಿ. ಕ್ರಮ ತಗೋತೀನಿ. ಜಿಐಡಿ ಸೆಕ್ಷನ್ ಜಿಐಡಿ ಯಾರು ಸರ್? ಜಿಐಡಿ ಎಲ್ಲಿದಾರ ಈಗ? ಯಾರಿಗೆ ಇನ್ಚಾರ್ಜ್ ಕೊಟ್ಟೋಗ್ಯಾರ ಸರ್? ಜಿಐಡಿಗೆ ಕಮಿಷನರ್ ಸರ್ ಮತ್ತು ನಿಮ್ಮ ಗಮನಕ್ಕೆ ಒಂದು ಬಂದಿತ್ತು ಸರ್. ಇಲ್ಲಿ ನಾವೆಲ್ಲ ನಗರ ಸೇವಕರು ಎಲ್ಲರೂ ಇದ್ದೆವು ಸರ್. ಈಗ ಅಧಿಕಾರಿಗೆ ಮೇಲೆ ಏನು ಕ್ರಮ ತಗೊಂಡಿರಿ? ಪಿಐಡಿಗಳು ಕೊಟ್ಟಿದ್ದ ಅಧಿಕಾರಿ ಮೇಲೆಗಳು ಬಾಂಡ್ನಾಗ ಕೊಟ್ಟಿದ್ದವ್ರಿಗೆ ಏನು ತಗೊಂಡ್ರಿ? 27, 14 ಹಿಂಗೆ ಎಷ್ಟೋ ಮಾಡಿದ, ಅದು ನಮ್ಮ ಗಮನಕ್ಕೆ ಬಂದಿದ್ದು. ಏನು ಮಾಡ್ರಿ? ಎಲ್ಲಿ ಮಠ ಬಂದಿದ್ರಿ? ಅದ ಈಗ ಅದು ಎಲ್ಲ ಕಡೆ ಹೋಗ್ಯಾವ ಸರ್. ಎಲ್ಲ ಎನ್ಕ್ರೋಚ್ಮೆಂಟ್ ಬೆಳಗಾವಿಯಾಗ ಹೆಂಗಾಗೈತಿಲ್ಲ, ಬೇರೆ ಕಡೆ ಹಂಗಾಗಿಲ್ಲ ಸರ್. ಪ್ರತಿಯೊಂದು ಎನ್ಕ್ರೋಚ್ಮೆಂಟ್ ಆಗೈತಿರಿ.